ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸೋಲಾರ್ ಸಿಸ್ಟಮ್ ಅಥವಾ ಸೌರವ್ಯೂಹದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇಲ್ಲಿ ನಮ್ಮ ಗ್ರಹಗಳು, ಅವುಗಳ ಉಪಗ್ರಹಗಳು, ಧೂಮಕೇತುಗಳು, ಕ್ಷುದ್ರಗ್ರಹಗಳು ಇವನ್ನೆಲ್ಲ ಒಳಗೊಂಡ ಸೂರ್ಯನ ಕುಟುಂಬಕ್ಕೆ ಸೌರವ್ಯೂಹ ಅಂತೀವಿ. ಇದನ್ನು ಕ್ರಿಸ್ತಶಕ 1540ರಲ್ಲಿ ಕೊಪರ್ನಿಕಸ್ ಎಂಬ ಖಗೋಳಶಾಸ್ತ್ರಜ್ಞ ಕಂಡುಹಿಡಿತಾನೆ. ಈ ಸೋಲಾರ್ ಸಿಸ್ಟಮ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಸ್ಟ್ರೋನಮಿ ಅಥವಾ ಖಗೋಳಶಾಸ್ತ್ರ ಅಂತೀವಿ. ಹೀಗೆ ಈ ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು ಮತ್ತು ಈ ಸೌರವ್ಯೂಹದ ಎಲ್ಲ ಆಕಾಶಕಾಯಗಳು ತಮ್ಮ ಸುತ್ತ ತಾವೇ ಸುತ್ತುತ್ತಾ ಸೂರ್ಯನನ್ನು ಪ್ರದಕ್ಷಿಣೆ ಆಗ್ತವೆ. ಈ ಸೌರವ್ಯೂಹದ ವ್ಯಾಸ ಸೂರ್ಯನಿಂದ ಸುಮಾರು 143.73 ಬಿಲಿಯನ್ ಕಿಲೋಮೀಟರ್ ಇದೆ. ಇನ್ನು ಈ ಗ್ರಹಗಳು ಕ್ರಮವಾಗಿ ಸೂರ್ಯನಿಂದ ಮೊದಲು ಬುಧ, ನಂತರ ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಹಾಗೆ ಒಂದೇ ಒಂದು ಕುಬ್ಜ ಗ್ರಹವಿದೆ, ಅದೇ ಪ್ಲೂಟೋ. ಸ್ನೇಹಿತರೆ, ಈಗ ಮೊದಲನೇದಾಗಿ ಬುಧ ಗ್ರಹ, ಅದಕ್ಕೆ ಮರ್ಕ್ಯೂರಿ ಅಂತೀವಿ. ಈ ಬುಧ ಗ್ರಹ ಸೂರ್ಯನಿಂದ ಅತ್ಯಂತ ಸಮೀಪದ ಗ್ರಹವಾಗಿದ್ದು ಅತ್ಯಂತ ಚಿಕ್ಕ ಗ್ರಹವೂ ಕೂಡ ಹೌದು. ಸ್ನೇಹಿತರೆ, ಈ ಕ್ವಶನ್ಗಳನ್ನ ಸುಮಾರು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಅತ್ಯಂತ ಚಿಕ್ಕ ಗ್ರಹ ಯಾವುದು, ಅತ್ಯಂತ ಸಮೀಪದ ಗ್ರಹ ಯಾವುದು ಸೂರ್ಯನಿಗೆ ಅಂತ. ಸ್ನೇಹಿತರೆ, ಎರಡಕ್ಕೂ ಆನ್ಸರು ಬುಧ ಗ್ರಹ. ಇದರ ಒಂದು ದಿನ ಭೂಮಿಗೆ ಹೋಲಿಸಿದರೆ 56.8 ದಿನಗಳು, ಅಂದರೆ ಇದರ ದೈನಂದಿನ ಚಲನೆ 56.8 ದಿನಗಳು. ಹಾಗೆ ಇದರ ವಾರ್ಷಿಕ ಚಲನೆ 88 ದಿನಗಳು. ಈ ಗ್ರಹದಲ್ಲಿ ಅತಿ ಹೆಚ್ಚು ದೈನಂದಿನ ಉಷ್ಣಾಂಶದ ವ್ಯತ್ಯಾಸವನ್ನು ಕಾಣ್ತೀವಿ. ಅಂದರೆ ಇದರಲ್ಲಿ ಹಗಲಿನ ಉಷ್ಣಾಂಶಕ್ಕಿಂತ ರಾತ್ರಿ ಉಷ್ಣಾಂಶಕ್ಕೆ ತುಂಬ ವ್ಯತ್ಯಾಸವಿದೆ. ಇಲ್ಲಿ ಹಗಲಲ್ಲಿ 427 ಡಿಗ್ರಿ ಸೆಂಟಿಗ್ರೇಡ್ ಆಗಿದ್ದರೆ ಉಷ್ಣಾಂಶ ರಾತ್ರಿ ಸಮಯದಲ್ಲಿ -185 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತೆ. ಇನ್ನು ಬುಧ ಗ್ರಹ ಸೂರ್ಯನನ್ನು ಅತಿ ವೇಗವಾಗಿ ಪ್ರದಕ್ಷಿಣೆ ಹಾಕುವ ಸೌರವ್ಯೂಹದ ಏಕೈಕ ಗ್ರಹ. ಇದರ ಅಧ್ಯಯನಕ್ಕಾಗಿ 2011ರಲ್ಲಿ ಅಮೆರಿಕದ ನಾಸಾ ಮೆಸೆಂಜರ್ ಎಂಬ ಯೋಜನೆಯಡಿ ಬುಧನ ಕಕ್ಷೆಗೆ ಒಂದು ಉಪಗ್ರಹವನ್ನು ಹಾರಿಸಿದೆ. ಇನ್ನು ಸೌರವ್ಯೂಹದ 6ನೇ ದೊಡ್ಡ ಗ್ರಹ ಎಂದು ಕರೆಸಿಕೊಳ್ಳೋದು ಶುಕ್ರ. ಇದಕ್ಕೆ ಇನ್ನೊಂದು ಹೆಸರು ವೀನಸ್. ಸ್ನೇಹಿತರೆ, ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿದ್ದು ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹವಾಗಿದೆ. ಸ್ನೇಹಿತರೆ, ಬರಿಗಣ್ಣಿಗೆ ಕಾಣುವ ಏಕೈಕ ಗ್ರಹ ಇದಾಗಿದೆ. ಸೂರ್ಯನ ಉಗಮದ ಅವಧಿಯಲ್ಲಿ ಪೂರ್ವದಲ್ಲಿ, ಹಾಗೆ ಸೂರ್ಯಾಸ್ತದ ಅವಧಿಯಲ್ಲಿ ಪಶ್ಚಿಮದಲ್ಲಿ ಕಾಣುತ್ತದೆ. ಹಾಗಾಗಿ ಇದನ್ನ ಬೆಳ್ಳಿ ಚುಕ್ಕಿ, ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ ಅಂತ ಕರಿತೀವಿ. ಈ ಗ್ರಹದ ವಿಶೇಷತೆ ಏನಂದರೆ, ಇದು ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಅಂದರೆ ಇದು ಹಿಮ್ಮುಖವಾಗಿ ಚಲಿಸುತ್ತೆ. ಎಲ್ಲ ಗ್ರಹಗಳು ಮುಮ್ಮುಖವಾಗಿ ಚಲಿಸಿದರೆ ಇದು ಹಿಮ್ಮುಖವಾಗಿ ಚಲಿಸುತ್ತೆ. ಸ್ನೇಹಿತರೆ, ಈ ಗ್ರಹದಲ್ಲಿ ಸೂರ್ಯ ಉಗಮ ಆಗೋದು ಪಶ್ಚಿಮದಲ್ಲಿ, ಸೂರ್ಯಾಸ್ತ ಆಗೋದು ಪೂರ್ವದಲ್ಲಿ. ಸ್ನೇಹಿತರೆ, ಇದರ ಒಂದು ದಿನ 243 ದಿನಗಳು. ಹಾಗೆ ಇದರ ವಾರ್ಷಿಕ ಅವಧಿ 225 ದಿನ. ಸ್ನೇಹಿತರೆ, ಈ ಸೌರವ್ಯೂಹದಲ್ಲಿ ವರ್ಷ ಮೊದಲಾಗುತ್ತೆ. ಈ ಶುಕ್ರ ಗ್ರಹದಲ್ಲಿ ವರ್ಷ ಮೊದಲಾಗಿ ದಿನ ನಂತರ ಆಗುತ್ತೆ. ಹಾಗೆ ಈ ಗ್ರಹ ಭೂಮಿಗೆ ಅತ್ಯಂತ ಸಮೀಪದ ಗ್ರಹ. ಈ ಪ್ರಶ್ನೆನ ತುಂಬ ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಭೂಮಿಗೆ ಹತ್ತಿರದ ಗ್ರಹ ಯಾವುದೆಂದು. ಅದಕ್ಕೆ ಉತ್ತರ ಶುಕ್ರ. ಈ ಶುಕ್ರನ ಮೇಲ್ಮೈ ಉಷ್ಣಾಂಶ 475 ಡಿಗ್ರಿ ಸೆಂಟಿಗ್ರೇಡ್ ಆಗಿದೆ. ಹಾಗೆ ಇದರ ವಾಯುಮಂಡಲದಲ್ಲಿ 90-95% ಕೇವಲ ಇಂಗಾಲದ ಡೈಆಕ್ಸೈಡ್ ಕಾಣ್ತೀವಿ. ಇನ್ನು ನಮ್ಮ ಸೌರವ್ಯೂಹದ ಜೀವಗೋಳ ಎಂದು ಕರೆಸಿಕೊಳ್ಳೋದು ಭೂಮಿ. ಈ ಭೂಮಿ ಸೂರ್ಯನಿಂದ 3ನೇ ಸ್ಥಾನದಲ್ಲಿದ್ದು ಸೌರವ್ಯೂಹದ 5ನೇ ದೊಡ್ಡ ಗ್ರಹ. ಭೂಮಿಗೆ ನೀಲಿ ಗ್ರಹ ಅಂತೀವಿ, ಏಕೆಂದರೆ ಇದು ಬಾಹ್ಯಾಕಾಶದಿಂದ ನೋಡಿದಾಗ ನೀಲಿಯಾಗಿ ಕಾಣಿಸುತ್ತೆ. ಈ ಭೂಮಿ ನೀಲಿಯಾಗಿ ಕಾಣಲು ಕಾರಣ ಭೂಮಿಯ ಮೇಲಿರೋ ನೀರಿನಲ್ಲಿ ಲವಣಾಂಶಗಳು ಮತ್ತು ರಾಸಾಯನಿಕಗಳು ಕರಗುವಿಕೆಯಿಂದ. ಈ ಭೂಮಿ ಕಿತ್ತಳೆ ಆಕಾರದಲ್ಲಿದೆ. ಸ್ನೇಹಿತರೆ, ಈ ಕಿತ್ತಳೆ ಆಕಾರವನ್ನು ಜಿಯಾಡ್ ಅಂತೀವಿ. ಇದನ್ನ ಮೊದಲ ಬಾರಿಗೆ ಹೇಳಿದವರು ಆರ್ಯಭಟ ಅವರು. ಭೂಮಿಯ ದೈನಂದಿನ ಚಲನೆ 23 ಗಂಟೆ 56 ನಿಮಿಷಗಳು. ಹಾಗೆ ಇದರ ವಾರ್ಷಿಕ ಚಲನೆ 365 ದಿನಗಳು. ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ 40,076 ಕಿಲೋಮೀಟರ್. ಹಾಗೆ ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್. ಇನ್ನೂ ವ್ಯಾಸ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್ ಇದ್ದರೆ ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್ ಇದೆ. ಸೂರ್ಯನಿಂದ ಭೂಮಿಗೆ ಇರುವಂಥ ಅಂತರ 149.6 ದಶಲಕ್ಷ ಕಿಲೋಮೀಟರ್ ಆಗಿದೆ. ಇದನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಸ್ನೇಹಿತರೆ, ಭೂಮಿಗೆ ಏಕೈಕ ಉಪಗ್ರಹವಿದ್ದು ಅದೇ ಚಂದ್ರ. ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಭೂಮಿಯಿಂದ ಸುಮಾರು 3,84,000 ಕಿಲೋಮೀಟರ್ ದೂರದಲ್ಲಿದೆ. ಚಂದ್ರನ ಬೆಳಕು ಭೂಮಿಗೆ ಬಂದು ತಲುಪಲು 1.25 ಸೆಕೆಂಡ್ಗಳು ಬೇಕು. ಚಂದ್ರನ ದೈನಂದಿನ ಚಲನೆ 27 ದಿನ 7 ಗಂಟೆಗಳು.
ಭೂಮಿಯಿಂದ ಚಂದ್ರನನ್ನು ನೋಡಿದಾಗ ಸ್ನೇಹಿತರೆ ಕೇವಲ ಚಂದ್ರನ 53% ಭಾಗ ಮಾತ್ರ ಕಾಣಿಸುತ್ತೆ, ಇನ್ನುಳಿದ ಭಾಗ ನಮಗೆ ಕಾಣಿಸೋದಿಲ್ಲ. ಇನ್ನು ಈ ಚಂದ್ರ ಭೂಮಿಗೆ ಹತ್ತಿರ ಬರುವ ದಿನಕ್ಕೆ ಪಿರಿಜಿ ಅಂತೀವಿ, ಹಾಗೆ ದೂರ ಹೋಗುವ ದಿನಕ್ಕೆ ಅಪೋಜಿ ಅಂತೀವಿ. ಆಗ ಚಂದ್ರನ ಅಂತರ 3,84,000 ಕಿಲೋಮೀಟರ್ ಆಗಿರುತ್ತೆ. ಹತ್ತಿರ ಬಂದಾಗ 3,64,000 ಕಿಲೋಮೀಟರ್ ಆಗಿರುತ್ತೆ. ಈ ಚಂದ್ರನ ಮೇಲಿಂದ ಅಂತರಿಕ್ಷವನ್ನು ನೋಡಿದಾಗ ಕಪ್ಪು ಕಾಣಿಸುತ್ತೆ ಸ್ನೇಹಿತರೆ. ಇದನ್ನ ಸುಮಾರು ಸಾರಿ ಎಕ್ಸಾಮಲ್ಲಿ ಕೇಳಿದಾನೆ, ಚಂದ್ರನ ಮೇಲಿಂದ ನಿಂತು ನೋಡಿದಾಗ ಅಂತರಿಕ್ಷ ಯಾವ ಬಣ್ಣ ಕಾಣಿಸುತ್ತೆ ಎಂದು. ಸ್ನೇಹಿತರೆ ಕಪ್ಪು ಬಣ್ಣ ಕಾಣಿಸುತ್ತೆ. ಇನ್ನು ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ಅವರು ತಮ್ಮ ಮೊದಲ ಹೆಜ್ಜೆ ಇಡುತ್ತಾ ಆಡಿದ ಮಾತು, ಇದು ನನ್ನ ಮೊದಲ ಹೆಜ್ಜೆ, ಆದರೆ ಮಾನವ ಕುಲದ ಮಹತ್ವದ ಹೆಜ್ಜೆ. ಈ ವಾಕ್ಯನ ಸುಮಾರು ಸಾರಿ ಎಕ್ಸಾಮಲ್ಲಿ ಕೇಳಿದಾನೆ. ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಡುತ್ತಾ ಹೇಳಿದ ಮಾತೇನು ಎಂದು. ಅದಕ್ಕೆ ಉತ್ತರ, ಇದು ನನ್ನ ಮೊದಲ ಹೆಜ್ಜೆ, ಆದರೆ ಮಾನವ ಕುಲದ ಮಹತ್ವದ ಹೆಜ್ಜೆ ಎಂದು. ಇನ್ನು ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟಂಥ ಪ್ರಾಣಿ ನಾಯಿ ಸ್ನೇಹಿತರೆ. ಅದರ ಹೆಸರು ಲೈಕಾ. ಹಾಗೆ ಈ ಯಶಸ್ವಿ ಚಂದ್ರಯಾನಕ್ಕೆ ಬಳಸಿದಂಥ ರಾಕೆಟ್ನ ಹೆಸರು ಅಪೋಲೋ 1. ಇನ್ನು ಮಂಗಳ ಗ್ರಹದ ಬಗ್ಗೆ, ಇದಕ್ಕೆ ಇನ್ನೊಂದು ಹೆಸರು ಕುಜ, ಇಂಗ್ಲೀಷ್ನಲ್ಲಿ ಮಾರ್ಸ್ ಅಂತೀವಿ. ಇದು ಸೌರವ್ಯೂಹದ 7ನೇ ದೊಡ್ಡ ಗ್ರಹವಾಗಿದ್ದು ಸೂರ್ಯನಿಂದ 4ನೇ ಸ್ಥಾನದಲ್ಲಿದೆ. ಇದಕ್ಕೆ ಅಂಗಾರು ಗ್ರಹ ಅಂತ ಸಹ ಕರೀತಾರೆ. ಇದು ಭೂಮಿಯನ್ನು ಹೋಲುವ ಗ್ರಹವಾಗಿದ್ದು ಇದರ ದೈನಂದಿನ ಚಲನೆ ಭೂಮಿಯಂತೆ 24 ಗಂಟೆಗಳು 6 ನಿಮಿಷ. ಹಾಗೆ ಇದರ ವಾರ್ಷಿಕ ಚಲನೆ 687 ದಿನಗಳು. ಇದರ ವಾಯುಮಂಡಲದಲ್ಲಿ ಸಾರಜನಕ ಮತ್ತು ಆರ್ಗಾನ್ ಹೆಚ್ಚಾಗಿದೆ. ಈ ಮಂಗಳ ಗ್ರಹಕ್ಕೆ 2 ನೈಸರ್ಗಿಕ ಉಪಗ್ರಹಗಳಿವೆ, ಒಂದು ಫೋಬೋಸ್, ಇನ್ನೊಂದು ಡಿಮೋಸ್. ಇವೆರಡು ಉಪಗ್ರಹಗಳನ್ನು ಅಸಫ್ ಹಾಲ್ ಅವರು 1877ರಲ್ಲಿ ಕಂಡುಹಿಡಿತಾರೆ. ಈ ಗ್ರಹದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳಿವೆ. ಅದರಲ್ಲಿ ಈ ಸೌರವ್ಯೂಹದ ಅತ್ಯಂತ ದೊಡ್ಡ ಜ್ವಾಲಾಮುಖಿ ಎಂದು ಕರೆಸಿಕೊಳ್ಳುವ ನಿಕ್ಸ್ ಒಲಿಂಪಿಯಾ ಕೂಡ ಒಂದು. ಇದು ಮೌಂಟ್ ಎವರೆಸ್ಟ್ಗಿನ 3 ಪಟ್ಟು ದೊಡ್ಡದಿದೆ. ಈ 2013ರಲ್ಲಿ ಭಾರತದ ಇಸ್ರೋ ಮಾಮ್ ಯೋಜನೆಯಡಿ ಒಂದು ಉಪಗ್ರಹವನ್ನು ಮಂಗಳ ಗ್ರಹದ ಕಕ್ಷೆಗೆ ಸೇರಿಸಿದೆ. ಹೀಗೆ ಒಂದೇ ಚಾನ್ಸ್ಗೆ ಉಪಗ್ರಹವನ್ನು ಮಂಗಳನ ಕಕ್ಷೆಗೆ ಸೇರಿಸಿದ ಏಕೈಕ ದೇಶ ನಮ್ಮ ಭಾರತ ಸ್ನೇಹಿತರೆ. ಇನ್ನು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಗುರು. ಇದಕ್ಕೆ ಇನ್ನೊಂದು ಹೆಸರು ಜುಪಿಟರ್. ಇದು ಸೂರ್ಯನಿಂದ 5ನೇ ಸ್ಥಾನದಲ್ಲಿದ್ದು ಇದನ್ನ ಗೆಲಿಲಿಯೋ ಅವರು 1610ರಲ್ಲಿ ಕಂಡುಹಿಡಿದಿದ್ದಾರೆ. ಇದರ ವಿಶೇಷತೆ ಏನಂದರೆ ಈ ಗ್ರಹವನ್ನು ಟೆಲಿಸ್ಕೋಪ್ನ ಮೂಲಕ ಕಂಡುಹಿಡಿಯಲಾಗಿದೆ. ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಗುರುತ್ವ ಬಲವನ್ನು ಹೊಂದಿದ ಏಕೈಕ ಗ್ರಹ ಗುರುವಾಗಿದೆ. ಇದರ ದೈನಂದಿನ ಚಲನೆ 9 ಗಂಟೆ 6 ನಿಮಿಷಗಳು. ಅಂದರೆ ಗುರುಗ್ರಹ ಅತ್ಯಂತ ಚಿಕ್ಕ ದಿನವನ್ನು ಹೊಂದಿದ ಗ್ರಹ. ಹಾಗೆ ಇದರ ವಾರ್ಷಿಕ ಚಲನೆ 11.9 ವರ್ಷಗಳು. ಇದಕ್ಕೆ ಒಟ್ಟು 67ಕ್ಕೂ ಹೆಚ್ಚು ಉಪಗ್ರಹಗಳಿವೆ. ಇದಕ್ಕೂ ಮೊದಲು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹ ಮಂಗಳವಾಗಿತ್ತು, ಆದರೆ ಈಗ ಶನಿ ಗ್ರಹವಾಗಿದೆ. ಈ ಮಂಗಳನ ಉಪಗ್ರಹವಾದ ಗ್ಯಾನಿಮಿಡ್ ಸೌರವ್ಯೂಹದ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ. ಇನ್ನು ಶನಿ ಗ್ರಹ, ಇದು ಸೌರವ್ಯೂಹದಲ್ಲಿ 2ನೇ ದೊಡ್ಡ ಗ್ರಹ. ಹಾಗೆ ಸೂರ್ಯನಿಂದ 6ನೇ ಸ್ಥಾನದಲ್ಲಿದೆ. ಇದರ ಸುತ್ತಲೂ 3 ಉಂಗುರಗಳು ಕಾಣಿಸುತ್ತವೆ. ಇವುಗಳು ಧೂಳು ಮತ್ತು ಹಿಮಗಳಿಂದ ರಚನೆಯಾಗಿವೆ. ಈ ಗ್ರಹಕ್ಕೆ ಅತ್ಯಂತ ಸುಂದರವಾಗಿರುವ ಗ್ರಹ ಅಂತ ಕರೀತಾರೆ ಸ್ನೇಹಿತರೆ. ಇದರ ದೈನಂದಿನ ಚಲನೆ 10 ಗಂಟೆ 15 ನಿಮಿಷಗಳು. ಇದರ ವಾರ್ಷಿಕ ಚಲನೆ 30 ವರ್ಷಗಳು. ಇದರ ಉಪಗ್ರಹವಾದ ಟೈಟಾನ್ ಸೌರವ್ಯೂಹದ 2ನೇ ದೊಡ್ಡ ಉಪಗ್ರಹ. ಈ ಉಪಗ್ರಹದ ವಿಶೇಷತೆ ಏನಂದರೆ ಭೂಮಿಯ ಹಾಗೆ ಇಲ್ಲಿ ಕೂಡ ಮಳೆಯಾಗುತ್ತದೆ. ಅಲ್ಲದೆ ಇಲ್ಲಿ ವಾಯುಮಂಡಲವೂ ಸಹ ಇದೆ. ಈ ಶನಿ ಗ್ರಹವನ್ನು ನೀರಿನ ಮೇಲೆ ತೇಲುವ ಗ್ರಹ ಅಂತ ಸಹ ಕರೀತಾರೆ ಸ್ನೇಹಿತರೆ, ಏಕೆಂದರೆ ಇದು ಅತ್ಯಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿದ ಗ್ರಹವಾಗಿದೆ. ಇನ್ನು ಯುರೇನಸ್ ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಟೆಲಿಸ್ಕೋಪ್ನ ಮೂಲಕ ಕಂಡುಹಿಡಿದ ಗ್ರಹ ಯುರೇನಸ್. ಸ್ನೇಹಿತರೆ, ಇದರ ದೈನಂದಿನ ಚಲನೆ 11 ಗಂಟೆಗಳು. ಹಾಗೆ ವಾರ್ಷಿಕ ಅವಧಿ 84 ವರ್ಷಗಳು. ಇದು ಸಹ ಶುಕ್ರ ಗ್ರಹದಂತೆ ವಿರುದ್ಧ ದಿಕ್ಕಿಗೆ ಚಲಿಸುವಂಥ ಗ್ರಹ. ಇದು ಮುಮ್ಮುಖವಾಗಿ ಚಲಿಸಲ್ಲ ಸ್ನೇಹಿತರೆ, ಹಿಮ್ಮುಖವಾಗಿ ಚಲಿಸುತ್ತೆ. ಇನ್ನು ಬರೋದು ನೆಪ್ಚೂನ್ ಗ್ರಹ. ಇದು 3ನೇ ದೊಡ್ಡ ಗ್ರಹವಾಗಿದ್ದು ಸೌರವ್ಯೂಹದ ಅತ್ಯಂತ ಶೀತ ಗ್ರಹವಾಗಿದೆ.
ಇದರ ದೈನಂದಿನ ಚಲನೆ 16 ಗಂಟೆ, ಹಾಗೆ ವಾರ್ಷಿಕ ಚಲನೆ 164.6 ವರ್ಷಗಳು. ಇದು ಸೌರವ್ಯೂಹದ ಕೊನೆಯ ಗ್ರಹವಾಗಿದೆ. ಸ್ನೇಹಿತರೆ, ಇನ್ನು ಪ್ಲೂಟೋ ಇದೊಂದು ಕುಬ್ಜ ಗ್ರಹ ಸ್ನೇಹಿತರೆ. 2006ರಲ್ಲಿ ಇದನ್ನ ಗ್ರಹದ ಸ್ಥಾನದಿಂದ ತೆಗೆದುಹಾಕಿ ಕುಬ್ಜ ಗ್ರಹ ಅಂತ ಮಾಡಿದರು. ಏಕೆಂದರೆ 2006ರಲ್ಲಿ ಚೆಕ್ ಗಣರಾಜ್ಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ಗ್ರಹದ ಸ್ಥಾನದಿಂದ ತೆಗೆದರು. ಏಕೆಂದರೆ ಆಗ ಇದು ಸೂರ್ಯನ ಕಕ್ಷೆಯನ್ನು ದಾಟಿ ಹೊರಬಂತು. ಆದ್ದರಿಂದ ಇದನ್ನ ಗ್ರಹದ ಸ್ಥಾನದಿಂದ ತೆಗೆದು ಕುಬ್ಜ ಗ್ರಹ ಅಂತ ಮಾಡಿದರು. ಇದು ಸೌರವ್ಯೂಹದ ಕೊನೆಯ ಬಿಂದುವಾಗಿದೆ ಸ್ನೇಹಿತರೆ. ಇನ್ನು ಬರೋದು ಕ್ಷುದ್ರ ಗ್ರಹಗಳ ಬಗ್ಗೆ, ಅಸ್ಟೆರಾಯ್ಡ್ಸ್. ಇವುಗಳು ಹೇಗೆ ಉಂಟಾದವು ಅಂದರೆ ಈ ಮಂಗಳ ಮತ್ತು ಗುರುಗ್ರಹದ ಘರ್ಷಣೆಯಿಂದ ಉಂಟಾಗಿದ್ದವು ಸ್ನೇಹಿತರೆ. ಇವುಗಳಲ್ಲಿ ಸಿರಿಸ್ ಎಂಬ ಕ್ಷುದ್ರ ಗ್ರಹವು ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹ. ಇನ್ನು ಧೂಮಕೇತುಗಳ ಬಗ್ಗೆ. ಧೂಮಕೇತು ಅಂದರೆ ಅತಿ ದೀರ್ಘ ವೃತ್ತದಲ್ಲಿ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕುವ ಬಾಲವುಳ್ಳ ಆಕಾಶಕಾಯವಾಗಿದೆ. ಇವುಗಳು ಸೂರ್ಯನ ಒಂದು ಪ್ರದಕ್ಷಿಣೆ ಹಾಕಲು 100ರಿಂದ 1000 ವರ್ಷಗಳಷ್ಟು ಅವಧಿ ತೆಗೆದುಕೊಳ್ಳುತ್ತೆ. ಸ್ನೇಹಿತರೆ, ಶೋಮೇಕರ್, ಗೇಟ್, ವೆಸ್ಟ್, ಲವ್ಜಾಯ್, ಹ್ಯಾಲಿ ಧೂಮಕೇತುಗಳು, ಈ ಥರ ಸುಮಾರು ಧೂಮಕೇತುಗಳು ಕಂಡುಬರುತ್ತೆ. ಇದರಲ್ಲಿ ಹ್ಯಾಲಿ ಧೂಮಕೇತು ತುಂಬಾ ವಿಶೇಷ. ಇದರ ಬಗ್ಗೆ ಎಕ್ಸಾಮಲ್ಲಿ ತುಂಬ ಸಾರಿ ಕೇಳಿದ್ದಾನೆ. ಈ ಹ್ಯಾಲಿ ಧೂಮಕೇತುವನ್ನು ಯಾರು ಕಂಡುಹಿಡಿದ್ರು, ಇದು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸುತ್ತೆ, ಹಾಗೆ ಇದನ್ನ ಯಾವಾಗ ಕಂಡುಹಿಡಿದ್ರು ಅನ್ನೋದು. ಸ್ನೇಹಿತರೆ, ಈ ಹ್ಯಾಲಿ ಧೂಮಕೇತುವನ್ನು 1606ರಲ್ಲಿ ಎಡ್ಮಂಡ್ ಹ್ಯಾಲಿ ಅವರು ಕಂಡುಹಿಡ್ತಾರೆ. ಇದು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತೆ. ಇದು ಕೊನೆಯ ಬಾರಿ 1986ರಲ್ಲಿ ಕಾಣಿಸಿಕೊಂಡಿದ್ದು. ಇದು ಮುಂದೆ 2062ರಲ್ಲಿ ಕಾಣಿಸಿಕೊಳ್ಳುತ್ತೆ. ಇತ್ತೀಚೆಗೆ 2011ರಲ್ಲಿ ಲವ್ಜಾಯ್ ಎಂಬ ಧೂಮಕೇತು ಭೂಮಿಗೆ ಕಾಣಿಸಿಕೊಂಡಿತ್ತು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ತಿಳಿಯೋಣ.